ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಹೆತ್ತವರ ಕರುಳಲ್ಲಿ ತುಂಬಿಕೊಂಡಿದ್ದರು. ನಿತ್ಯ ನನ್ನ ಮನದಲ್ಲಿ ಕಾಡುತ್ತಿರುವುದು ನೂರಾರು ಮನೆಗಳನ್ನು ಮುರಿಯೋ ಕುತಂತ್ರದ ಕಾಳಗ. ಹೆತ್ತವರಿಗೆ ಬೇಕಾಗಿರೋದು ನಿತ್ಯ ನ್ಯಾಯ, ನೀತಿ, ಧರ್ಮ. ಆದರೆ ಅವರ ಕೀರ್ತಿಯ ನೆರಳಲ್ಲಿ ಜನ್ಮವೆತ್ತ ಈ ಉನ್ಮತ್ತ ಮಗನಿಗೆ ಬೇಕಾಗಿರೋದು ಮಧು ಹೀರಲು ಮಾನಿನಿಯರು, ಜೊತೆಗೆ ಸುರಾಪಾನ. ಸಮುದ್ರ ಮಂಥನದಲ್ಲಿ ಅಮೃತದ ಜೊತೆ ಕಾರ್ಕೋಟಕ ವಿಷವೊಂದಂತೆ ಧರ್ಮವೇ ಮೈವೆತ್ತ ಈ ಸೂರಿನಡಿಯಲ್ಲಿ ನಾ ಹುಟ್ಟಿ ಬಂದೆ. ನನ್ನ ಆಸೆ ಏನ್ ಗೊತ್ತಾ? ಯಾವತ್ತು ಗೆಲುವಿನ ಅಮಲಿನಲ್ಲಿ ತೇಲಾಡುತ್ತಿರಬೇಕೆಂಬುದು. ಅದು ಆಟದ ಮೈದಾನದಲ್ಲೇ ಆಗಲಿ ಅಥವಾ ಯಾರ ಬಾಳಿನಲ್ಲಾದ್ರೂ ಆಗಲಿ, ಗೆಲುವು ಮಾತ್ರ ನನ್ನದಾಗಬೇಕು. ಹಾಗಂತ ನಾನು ಪೂರ್ತಿ ಕೆಟ್ಟವನಲ್ಲ, ನಾನು ಕೂಡ ಒಳ್ಳೆಯವನೇ. ಈ ಮಹಾಂತೇಶನ ಇಚ್ಛೆಗೆ ಅನುಸಾರವಾಗಿ ನಡೆದರೆ ಮಾತ್ರ ನಾನು ಮಹಾಂತೇಶ. ನನ್ನ ಇಚ್ಛೆಯನ್ನ ತುಚ್ಛೀಕರಿಸಿದರೆ ಅಂಥವರ ಬಾಳಲ್ಲಿ ವಿಷ ಬಿಕ್ಕೋ ಆದಿಶೇಷ. ಏನ್ ಮಾಡ್ತಾ ಇದೀಯ ಅಮ್ಮ? ಅದು ಏನಿಲ್ಲಮ್ಮ. ಅಲ್ಲ ಮತೀಶ, ಬೆಳಗಿನಿಂದ ಮನೆಯಲ್ಲಿ ಎಲ್ಲೂ ಕಾಣ್ತಾನೆ ಇಲ್ಲ. ನೀನ್ ಎಲ್ಲಿಗಪ್ಪ ಹೋಗಿದ್ದೆ? ಅದಾ ಅಮ್ಮ, ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಲ್ಲಮ್ಮ, ಅದಕ್ಕೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಬರ್ತಾ ದಾರಿಯಲ್ಲಿ ಒಬ್ಬ ಹಳೆ ಫ್ರೆಂಡ್ ಸಿಕ್ತ, ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲಮ್ಮ. ಅಲ್ಲಪ್ಪ, ನೀನು ಊರಿಗೆ ಬರುದೇ ಅಪರೂಪ. ಬಂದ್ರು 4 ದಿವಸ ಅಲ್ಲ 4 ತಾಸು ಕೂಡ ಮನೇಲಿ ಇರೋದಿಲ್ಲ ಅಂತ ಹೇಳ್ತೀಯಲ್ಲ. ನಿಮ್ಮಪ್ಪನೋ ಬೆಳಗಿನಿಂದ ಮಹಾಂತೇಶ ಎಲ್ಲಿ ಅಂತ ಮನೆಯೆಲ್ಲ ಹುಡುಕಿದ್ದು. ನೋಡಪ್ಪ, ನೀನಿವತ್ತು ಮನೆ ಬಿಟ್ಟು ಎಲ್ಲಿಗೋ ಹೋಗ್ಕುಡ್ದು, ಮನೆಯಲ್ಲೇ ಇರ್ಬೇಕು. ಸರಿ ತಾನೇ? ತೆಗೆದುಕೋ, ಮೊದಲು ಈ ಹಾಲು ಕುಡಿ. ಏನಮ್ಮ, ನಾನಿನ್ನು ಚಿಕ್ಕ ಮಗು ಮಹಾಂತೇಶ ಅಂತ ಅಂದ್ಕೊಂಡಿದ್ಯಾ? ಲೋಟದಲ್ಲಿ ಹಾಲು ಕೊಡ್ತಾ ಇದ್ಯಾ? ಅಲ್ಲಮ್ಮ, ನಾನು ಇನ್ನೂ ನಿನ್ನ ಚಿಕ್ಕ ಮಗು ಮಹಾಂತೇಶ ಅಲ್ಲ, ಬೆಳೆದು ಪ್ರಾಪ್ತ ವಯಸ್ಸಿಗೆ ಬಂದಿರೋ ನಿನ್ನ ಮಗ ಮಹಾಂತೇಶನಮ್ಮ. ನೀನು ಅದೆಷ್ಟೇ ಬೆಳೆದು ದೊಡ್ಡವನಾದ್ರೂ ಕೂಡ ಹೆತ್ತವರ ಪಾಲ್ಗೆ ಇನ್ನು ಚಿಕ್ಕ ಮಗುನಿಯಪ್ಪ. ಅಷ್ಟೇ ಅಲ್ಲದೆ ನೀನು ಚೊಕ್ಕಾಗಿ ಬೆಳಿಬೇಕು ಅಂತ ಚಿಕ್ಕ ವಯಸ್ಸಿನಿಂದ ಈ ಹಾಲು ಕುಡಿಸ್ತಾನೆ ಬಂದ್ರಿ. ಆ ಪದ್ಧತಿಯನ್ನ ನಾವಿನ್ನೂವರೆಗೂ ಬಿಟ್ಟಿಲ್ಲ. ಅಷ್ಟೇ ಅಲ್ಲದೆ ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿದ್ರೆ ಯಾವುದೇ ರೀತಿ ಕೇಳಿಲ್ಲ. ತೆಗೆದುಕೊಳಪ್ಪ, ಮೊದಲು ಹಾಲು ಕುಡಿ. ಹೆತ್ತ ಕರುಳಿನ ಪ್ರೀತಿ ಏನು ಅಂತ ತಿಳಿದುಕೊಳ್ಳಲಾರ್ದೆ ಏನೇನೋ ಮಾತನಾಡ್ಬಿಟ್ಟಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನೋಡಮ್ಮ, ಇನ್ ಮುಂದೆ ನೀನ್ ಯಾವತ್ತೂ ಈ ರೀತಿ ಹಾಲು ತಂದು ಕೊಟ್ರೆ ನಾನು ಕುಡಿದ ಎಲ್ಲೂ ಹೊರಗಡೆ ಹೋಗಲ್ಲಮ್ಮ, ಸರಿನಾ? ಕುಡಿ, ಮೊದಲು ಹಾಲು ಕುಡಿ. ಅಮ್ಮ, ಅದು ನಿನ್ನೆ ನನ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊರಗಡೆ ಹೋಗಿದ್ದೆ. ಬರ್ಬೇಕಾದ್ರೆ ತಡ ಹೋಯ್ತು. ಅಪ್ಪಾಜಿಯವ್ರೇನಾದ್ರು ತಪ್ಪು ತಿಳ್ಕೊಂಡ್ಬಿಟ್ರಾ? ನೀನು ಮಾಡಿದ ತಪ್ಪು ಅವ್ರ ಕಣ್ಣಿಗೆ ಬಿದ್ರೆ ತಾನೆ. ನೀನು ಮನೆಗೆ ಬರುವ ಸಮಯದಲ್ಲಿ ಅವರು ಮನೆಯಲ್ಲಿ ಇರ್ಲಿಲ್ಲ. ನೀನು ಕುಡಿದು ಓಲಾಡ್ತಾ ಮನೆಗೆ ಬಂದೆ. ನಾನು ನಿನ್ನ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಹೋಗಿ ಮಲಗಿಸ್ತೆ. ಮಾತನಾಡುವ ಸ್ಥಿತಿಯಲ್ಲಿ ನೀನಿರ್ಲಿಲ್ಲ. ಈ ಮನೆತನದ ಘನತೆಯ ಅರಿವು ಕೂಡ ನಿನಗಿರ್ಲಿಲ್ಲ. ನಿಜ ಮಾತೀಶ, ಹೆತ್ತ ತಾಯಿಯಾಗಿ ನಾನು ನಿನಗೆ ಒಂದೇ ಒಂದು ಮಾತನ್ನು ಹೇಳ್ತೀನಪ್ಪ. ಇದು ಮಾನವಂತರ ಮನೆತನ, ಧರ್ಮವಂತರ ಮನೆತನ. ಇಂಥ ಮನೆತನದಲ್ಲಿ ಹುಟ್ಟಿದ ನೀನು 10 ಜನ ಮೆಚ್ಚಿಕೊಳ್ಳುವಂತ ಕೆಲಸವನ್ನೇ ಮಾಡಬೇಕೇ ಹೊರತು
ಇಂಥ ಹೀನಿ ಕೆಲಸವಲ್ಲ ಅಲ್ವೋ. ಇಷ್ಟೊಂದು ಚಿಕ್ಕ ವಯಸ್ಸಲ್ಲಿ ಕುಡಿಯುವುದು, ಸೀದುವುದು, ಚೂಚಾಡುವುದು ಇದನ್ನೆಲ್ಲ ನೀನು ಮಾಡಿದ ನಿಜವಾದ್ರೆ ನಿನ್ನ ಜೀವನದಲ್ಲಿ ದುರಂತ ತಪ್ಪಿದ್ದಲ್ಲ ಮಹಾಂತೇಶ. ಏನಮ್ಮ ನೀನು? ಅಲ್ಲ, ನಾನಂತ ಏನ್ ಕೆಲಸ ಮಾಡಿದ್ದೇನೆ ಅಂತ ನೀನು ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ? ಕುಡಿಯೋದು ತಪ್ಪ ಅಮ್ಮ? ಈಗಿನ ಕಾಲದಲ್ಲಿ ಕೊಲೆ, ಅತ್ಯಾಚಾರ ಮಾಡೋದು ಅವೆಲ್ಲ ತಪ್ಪಾಗುತ್ತೆ. ಆದ್ರೆ ದುಡ್ಡಿದ್ದು ಧನಿಕರಾದ ನಾವು ಕುಡಿಯೋದು ತಪ್ಪಲ್ಲ ಅಂತ ನನ್ನ ಭಾವನೆ ಅಮ್ಮ. ಹಾಗಂತ ನೀ ತಿಳಿದುಕೊಂಡಿದ್ದೀಯಪ್ಪ, ಆದ್ರೆ ನಾವು ತಿಳಿದುಕೊಳ್ಳಬೇಕಲ್ಲ. ಇದು ಸಂಸ್ಕೃತಿ, ಸಂಪ್ರದಾಯಸ್ಥರ ಮನೆ. ಇಂಥ ಮನೆಯಲ್ಲಿ ಯಾರೇ ಏನೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ. ಆ ತಪ್ಪನ್ನ ನೀನು ಮಾಡಬೇಡ ಅಂತ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಹಾಂತೇಶ. ನೋಡಮ್ಮ, ನಿನ್ನ ಆಣೆ ಆಗ್ಲಿ ಕೂಡ ಇನ್ಮಂದು ಯಾವತ್ತೂ ಅಂತ ತಪ್ಪು ಮಾಡ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನೋಡಮ್ಮ, ನಿನ್ನೆ ರಾತ್ರಿ ಕುಡಿದು ಬಂದಿದ್ದಕ್ಕೆ ನಿನ್ಗೇನಾದ್ರೂ ಬೇಜಾರಾಗಿದ್ರೆ ನೀನೇ ನನ್ನ ಕೈಯಾರೆ ನನ್ನ ಕೆನ್ನೆಗೆ ಹೊಡ್ಬೇಡಮ್ಮ. ಆದ್ರೆ ಅಪ್ಪನಿಗೆ ಮಾತ್ರ ಈ ವಿಷಯನ ಹೇಳ್ಬೇಡಮ್ಮ. ಏನು ಎಂಥ ಮಾತನ್ನ ಮಾತಾಡ್ತಾ ಇದೆಯಲ್ಲ ನೀನು ಆದೇಶ? ನಿನ್ನ ಕೆನ್ನೆಗೆ ಹೊಡೆಯುವಷ್ಟು ಸಣ್ಣ ಗುಣದ ಹೆಣ್ಣು ನಾನಲ್ಲಪ್ಪ. ನನಗಿರುವುದು ನೀನೊಬ್ಬನೇ ಮಗ. ಹೆಣ್ಣಂದ್ರು ನೀನೆ, ಗಂಡಂದ್ರು ನೀನೆ. ನಾಳೆ ಈ ಮನೆಗೆ ಬೆಳಕಾಗಬೇಕು ಅಂತ ಈ ನಿನ್ನ ತಂದೆ ತಾಯಿ ಆಸೆ ಕೊಡು. ಆ ಆಸೆನ ವಿರೋಧವಾಗಿ ನಡೆದುಕೊಳ್ಬೇಡ. ನೋಡುವ ಆದೇಶ, ನೀನು 100 ತಪ್ಪು ಮಾಡಿ ಬಂದ್ರು ಕೂಡ ಅದನ್ನ ನಾನು ಮುಚ್ಚಿಟ್ಕೊಳ್ತೀನಿ. ಆದ್ರೆ ನಿಮ್ಮ ತಂದೆ ಅಂಥವರೆಲ್ಲಪ್ಪ, ಅಂಥವರೆಲ್ಲ. ದುಷ್ಟರನ್ನ ಕಂಡ್ರೆ ಕೆಂಡಕ, ಕಳ್ಳರನ್ನ ಕಂಡ್ರೆ ಅವರ ಕೈ ಕಾಲನ್ನೇ ಮುರಿತಾರೆ, ಕಲಿ ಗಡಕರನ್ನ ಕಂಡ್ರೆ ಅವರ ಕತ್ತನ್ನೇ ಕತ್ತರಿಸಿ ಹಾಕ್ತಾರೆ. ಅಂಥ ನಿಷ್ಠಾವಂತರ ಮಗನಾದ ನೀನು ಅಷ್ಟೇ ನಿಷ್ಠೆಯಿಂದ ಇರಬೇಕೆನ್ನುವುದೇ ಈ ನನ್ನ ತಾಯಿ ಆಸೆ ಕೊಡು. ನೋಡಮ್ಮ, ನಿನ್ನ ಪಾದ ಇನ್ಮುಂದೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ನನಗೆ ಕ್ಷಮಿಸ್ಬಿಡಮ್ಮ. ಅಮ್ಮ ಅಮ್ಮ, ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಲ್ಲಮ್ಮ, ಅದಕ್ಕೆ ಖರ್ಚಿಗೆ ಒಂದು 10,000 ರೂಪಾಯಿ ಅಪ್ಪಾಜಿ ಅವ್ರ ಹತ್ರ ಇಸ್ಕೊಡಮ್ಮ. ಅಲ್ಲ, ನನಗೆ ಗೊತ್ತಿತ್ತು ನೀನು ಹೀಗೆ ಏನಾದ್ರೂ ಕೇಳ್ತೀಯ ಅಂತ. ಸರಿಯಪ್ಪ, ಆಗ್ಲಿ. ನಿಮ್ಮಪ್ಪ ಬರ್ಲಿ, ಬಂದ ತಕ್ಷಣ ಕೇಳಿದ್ರಾಯ್ತು, ಸರಿನಾ? ಅಲ್ಲ, ತಾಯಿ ಮಗ ಇಬ್ರು ಏನೋ ವಿಚಾರ ಮಾಡ್ತಾ ಇದ್ದೀರಲ್ಲ, ಏನದು? ಏನು ಇಲ್ಲ ಸ್ವಾಮಿ, ಬನ್ನಿ. ಮಹಾಂತೇಶ ಬೆಂಗಳೂರಿಗೆ ಹೋಗ್ತಾರಂತೆ. ಖರ್ಚಿಗೋಸ್ಕರ 10,000 ಹಣ ಬೇಕಂತೆ. ಅದನ್ನೇ ಕೇಳ್ತಾ ಇದ್ದ, ಅಷ್ಟರಲ್ಲಿ ನೀವೇ ಬಂದ್ರಿ. ಮಹಾದೇವಿ, ನನ್ನ ಮಗನಿಗೆ 10,000 ಕೊಡೋದೇನು ದೊಡ್ಡ ವಿಷಯ ಅಲ್ಲ. 10,000 ಯಾಕೆ, 50,000 ಕೊಟ್ಟು ಕಳ್ಸು, ನನ್ನದೇನು ಅಭ್ಯಂತರ ಇಲ್ಲ. ಆದ್ರೆ ಮಹಾಂತೇಶ್, ನಿನ್ನ ಹತ್ರ ಒಂದು ಮಾತು ಕೇಳೋದಿದೆ. ಹೇಳಿ ಅಪ್ಪಾಜಿ, ನಿಮ್ಮ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತೀನಿ. ಮಹಾಂತೇಶ, ನಮ್ಮದು ಧರ್ಮವಂತರ ಮನೆ, ನೀತಿವಂತರ ಮನೆ, ನ್ಯಾಯವಂತರ ಮನೆ. ಈ ಮನೆತನಕ್ಕೆ ನೀನು ಒಬ್ಬನೇ ಮಗ. ಈ ಮನೆತನದ ಅಧೀನದಲ್ಲಿ ಬರುವ ಆಸ್ತಿ, ಅಂತಸ್ತು, ಸಕಲ ಐಶ್ವರ್ಯಗಳಿಗೂ ನೀನು ಒಬ್ಬನೇ ವಾರಸುದಾರ ಕಣಪ್ಪ. ನಾಳೆ ದಿನ ಯಜಮಾನ, ಈ ಮನೆಯ ಯಜಮಾನ ಆಗ್ಬೇಕಾದವನು. ನಮಗೂ ವಯಸ್ಸಾಗ್ತಾ ಬಂತು, ನಿನಗೂ ಬುದ್ಧಿ ಬೆಳೀತಾ ಬಂತು. ಆದ್ರೆ ಆ ನಿನ್ನ ಬೆಳೆಯುವ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳ ಪರಿಶುದ್ಧವಾಗಿರಬೇಕು ಮಹಾಂತೇಶ್. ಪರಿಶುದ್ಧವಾದ ನಿನ್ನ ಬದುಕನ್ನ ಕಂಡು ಊರಿನ ಜನ ಎಲ್ಲ ಮೆಚ್ಚಿ ಮೆಚ್ಚಿ ಮಾತಾಡಬೇಕು. ಅದು ಹೇಗಪ್ಪ ಅಂದ್ರೆ, ತುಚ್ಛವಾದ ಇಚ್ಛೆಗಳನ್ನೆಲ್ಲ ಕಿಚ್ಚಲ್ಲಿ ಸುಟ್ಟು ಗೊಂಬೆ, ಚಂದನದ ಗೊಂಬೆ ತರ ನೋಡುವವರ ಕಣ್ಣಲ್ಲಿ ನೀನು ಕಾಣಬೇಕಪ್ಪ ಮಹಾಂತೇಶ್. ಅಪ್ಪಾಜಿ ನೋಡಿ, ಹೆತ್ತವರ ಕರಳಿಗೆ ಕಳಂಕ ಬಾರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ಸದಾ ನಿಮ್ಮ ನ್ಯಾಯ, ನೀತಿ, ಧರ್ಮದ ನಿಮ್ಮ ಆಶೀರ್ವಾದದಲ್ಲಿ ನಾನು ನಡ್ತೀನಿ ಅಪ್ಪಾಜಿ. ಅಪ್ಪಾಜಿ, ನಿಮ್ಮ ಹೆತ್ತ ಮಗನಾದ ನನ್ನ ಮೇಲೂ ಸ್ವಲ್ಪ ನಂಬಿಕೆ ಇಡಿ ಅಪ್ಪಾಜಿ. ನಂಬುತ್ತೇನೆ ಮಹಾಂತೇಶ. ಹೆತ್ತವರು ಮಕ್ಕಳನ್ನು ನಂಬದೆ ಮತ್ತಾರನ್ನ ನಂಬೋದಕ್ಕೆ ಸಾಧ್ಯ? ನೋಡು, ನನ್ನ ಮಾತಿಂದ ನಿನಗೆ ಸ್ವಲ್ಪ ನೋವಾಗಿರಬಹುದು. ಆದ್ರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಗೊತ್ತಾ? ಹೆತ್ತವರ ಆಸೆಯಂತೆ
ಮನೆ ಎಂಬ ಗೂಡಿನಲ್ಲಿ ಮಗು ಎಂಬ ಪುಟ್ಟ ಹಕ್ಕಿಯನ್ನ ಸಾಕಿ ಪ್ರೀತಿ ಪ್ರೇಮ ವಾತ್ಸಲ್ಯನ್ನು ಕಾಳಿ ಕಡ್ಡುಗಳನ್ನ ಕೊಟ್ಟು ಬುದ್ಧಿಯನ್ನು ಬೇಲಿಯನ್ನ ಸುತ್ತಲೂ ಹೆಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಗೆಳೆಯಾಗಲಿ ಅಂತ ಆಸೆ ಹೊತ್ತು ಕುಳಿತಿದ್ದೀನಪ್ಪ. ಆದ್ರೆ ಹಕ್ಕಿಗೆ ರೆಕ್ಕೆ ಬಲಿತ ಮೇಲೆ ಹಸಿ ಮಾಂಸ ತಿನ್ನು ಮರಣ ಹದ್ದಾಗಬಾರದು ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮಹಾಂತೇಶ್. ಅಪ್ಪಾಜಿ, ನಿಮ್ಮ ಮಾತು ನನ್ಗೆ ಅರ್ಥ ಆಯ್ತು ಅಪ್ಪಾಜಿ. ನೋಡಿ, ಇನ್ನು ಮುಂದೆ ಈ ನಿಮ್ಮ ಹಕ್ಕಿ ಇದೆಯಲ್ಲ, ಇದು ಹಸಿ ಮಾಂಸವನ್ನು ತಿನ್ನುವ ರಣಹದ್ದು ಆಗಲ್ಲ ಅಪ್ಪಾಜಿ. ಬದಲಿಗೆ ಶಿವಶರಣರ ಮಠದಲ್ಲಿ ಪಾಠವನ್ನು ಪಠಿಸುವ ಅರಗಿಣಿ ಅಂತಾಗುತ್ತದೆ. ನೀವೇ ನೋಡಿ ಅಪ್ಪಾಜಿ, ಈ ನಿಮ್ಮ ಹಕ್ಕಿ ನಿಮ್ಮ ಕೀರ್ತಿಯನ್ನ ಬೆಳಗಿಸುತ್ತೆ. ಅಷ್ಟು ಸಾಕು, ಮತ್ತೇನ್ ಬೇಕಪ್ಪ ಹೆತ್ತವರಿಗೆ? ಅಪ್ಪಾಜಿ, ಅಮ್ಮ, ನನಗೀಗ ಟೈಮ್ ಆಯ್ತಮ್ಮ, ನಾನು ಬೆಂಗಳೂರಿಗೆ ಹೋಗ್ಲೇಬೇಕು. ಅದು ರುದ್ರ ಇಲ್ಲಿ ಕಾಣಿಸ್ತಾ ಇಲ್ಲ. ಹೋಗಿದ್ಯೋ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನಿಮ್ಮ ಪುಣ್ಯದಿಂದ. ಇವತ್ತೇ ಹೋಗ್ಬೇಕಾ? ಹೌದು. ಇನ್ನು 4 ದಿನ ಉಳ್ಕೊಂಡು ಹೋಗ್ಬಾರ್ದು? ಇಲ್ಲ, ಬೆಂಗಳೂರಲ್ಲಿ ತುಂಬಾನೇ ಕೆಲಸ ಇದೆ, ಅದಕ್ಕೆ ಇವತ್ತೇ ಹೋಗ್ಬೇಕು. ರುದ್ರ, ಒಳಗಡೆ ಹೋಗಿ ಅವನ ಸೂಟ್ ಕೇಸು ಮತ್ತೆ ಅಲ್ಲಿದ್ದು ಹಣ ಇದೆ, ತಗೊಂಡ್ ಬಾ. ಅಪ್ಪಾಜಿ, ಅಮ್ಮನವರ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಆಯ್ತಮ್ಮ. ಅದರ ಬಗ್ಗೆ ನೀನೇನು ಕಾಳಜಿ ಮಾಡಬೇಡ ಮಹಂತೇಶ್, ನಾನಿದ್ದೀನಲ್ಲ, ಎಲ್ಲ ನೋಡ್ಕೊಳ್ತೇನೆ. ನೀವು ನಮ್ಮ ಹುಡುಗಿ ಕೂಡ ಬೆಂಗಳೂರಿನಾಗೆ ಅದಾಳೆ. ಅವಳದು ಈ ವರ್ಷ BA ಮುಗ್ದೈತಿ. ಅವಳಿಗೆ ಸಿಕ್ಕಿ ನೀವು ನಾವೆಲ್ಲ ಇಲ್ಲಿ ಚೆನ್ನಾಗಿದ್ದೇವೆ ಅಂತ ಹೇಳಿ, ಆಯ್ತಾ? ನಿಮ್ ಮಗಳ ಅವಳು ಯಾವ ಕಾಲೇಜ್ನಲ್ಲಿ ಓದ್ತಿದ್ದಾಳೆ? ಅವಳ ವಿಳಾಸ ಏನಾದ್ರೂ ಇದೆಯಾ? ಓ, ವಿಳಾಸ ಮರ್ತು ಬಂದ್ಬಿಟ್ಟೇನೆ. ಮುಂದಿನ ಸಲ ಬಂದಾಗ ಮುದ್ದಾಮ್ ಕೊಡ್ತೀನಿ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಲ್ಲ, ಆವಾಗ ವಿಳಾಸನ ಕೊಡಿ, ಮೀಟ್ ಮಾಡಿಸ್ಕೊಂಡು ಮಾತಾಡ್ತೀನಿ, ನಿಮ್ಮೆಲ್ಲ ವಿಚಾರನ ಹೇಳ್ತೀನಿ. ಸರಿನಾ? ಅಪ್ಪಾಜಿ, ಟೈಮ್ ಆಯ್ತು. ಹೋಗ್ಬಾ, ಹುಷಾರಾಗಿರು. ಹೋಗ್ ಮುಟ್ಟಿದ ತಕ್ಷಣ ಫೋನ್ ಮಾಡು. ಹೊತ್ತಿ ಸರಿಯಾಗಿ ಊಟ ಮಾಡು. ರಾತ್ರಿ ಮಲಗಬೇಕಾದ್ರೆ ಹಾಲು ಕುಡಿಯೋದನ್ನ ಮರಿಬೇಡ. ರಾತ್ರಿ ಬೇಗನೆ ಮಲಗು. 2 ಗಂಟೆವರೆಗೂ ಫೋನ್ ಹಿಡ್ಕೊಂಡೇ ಕೂತಿರ್ತೀಯಪ್ಪ. ಅದೇನೋ ವಾಟ್ಸಪ್ ಫೇಸ್ಬುಕ್ ಸುಡುಗಾಡಂತೆ. ಸರಿಯಾಗೋದು. ನೀನ್ ಹೀಗೆ ಮಾತಾಡ್ತಾ ಇರೋ, ಅಲ್ಲಿ ಬಸ್ ತಪ್ಪ ಹೋಗುತ್ತೆ ಅವನಿಗೆ. ಸುಮ್ಮನೆ ಇರಿ, ಆ ಬಸ್ ಇಲ್ಲ ಅಂದ್ರೆ ಇನ್ನೊಂದು ಬಸ್ಸಿಗೆ ಹೋಗ್ತಾನೆ. ಚಿಕ್ಕದಣಿ, ನಾನು ಬಸ್ ಸ್ಟ್ಯಾಂಡ್ ತನಕ ಬರ್ತೇನೆ, ಬನ್ನಿ. ಹುಷಾರಪ್ಪ. ನನ್ನ ಮಗ ಹಾಗೆಲ್ಲ ಮಾಡ್ತಾನ? ಸಾಧ್ಯನೇ ಇಲ್ಲ. ಮತ್ತೆ ಅಮ್ಮ, ನಿನ್ನ ಮಗನಲ್ವಾ ನಾನು? ಬರ್ತೀನಿ. ಹುಷಾರಾಗಿರು ಮಂತೇಶ, ಚೆನ್ನಾಗಿ ಓದು, ಪರೀಕ್ಷೆಯಲ್ಲಿ ಪಾಸ್ ಆಗ್ಬಾರೋ, ಮತ್ತೆ ಫೇಲ್ ಗೀಲ್ ಆಗ್ಯಾ. ಮಂತೇಶ, ಹುಷಾರಾಗಿ ಹೋಗ್ಬಾರಪ್ಪ. ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾವ. ನೀವಿನ್ನೂ ಇಲ್ಲೇ ಇದ್ದೀರಲ್ಲ? ಹೊಟ್ಟೆ ಹಸಿತಾ ಇದೆ, ಊಟ ಹಾಕುವ. ಬರೀ ಅದೇ ಕೆಲಸ ನನಗೆ. ನಡೀರಿ ಊಟ ಮಾಡಿ.